ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಯಾವ್ದು ಹೇಳ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ ಅಥವಾ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಆ ಪಾಠವನ್ನ ಹೇಳ್ತಾ ಇದ್ದೆ. ಅದ್ರೊಳಗೆ ನಾನು ಇವತ್ತು ಹೇಳ್ತಾ ಇರೋದಂದ್ರೆ ಒಂದು ಸ್ಪೆಸಿಫಿಕ್ ಆಂಗಲ್ಸ್ ಗಳಿಗೆ ನಮ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ, ಅಂದ್ರೆ ನಿರ್ದಿಷ್ಟವಾದ ಕೋನಗಳಿಗೆ ಈ ತ್ರಿಕೋನಮಿತಿಯ ಅನುಪಾತಗಳು ಯಾವ ರೀತಿ ಅದಾವ ಅನ್ನೋದನ್ನ ನೋಡೋಣಂತ. ಹೌದಾ? ಹಾಗಾದ್ರೆ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಹೌದಾ? ತ್ರಿಕೋನಮಿತಿಯ ಅನುಪಾತಗಳು ಅಂತ ಇದಾವ. ಹೌದಾ? ಹಾಗಾದ್ರೆ ಆ ನಿರ್ದಿಷ್ಟ ಕೋನಗಳು ಯಾವ್ಯಾವ ಇದಾವು ಅನ್ನೋದನ್ನ ನೋಡೋಣಂತ. ಹಾಗಾದ್ರೆ ನಿರ್ದಿಷ್ಟ ಕೋನಗಳು ಅಂದ್ರೆ ನಮಗ 0 ಇದಾವು. ಹೌದಾ? ಸ್ಪೆಸಿಫಿಕ್ ಆಗಿ. ಅದಾದ್ಮೇಲೆ 30 ಡಿಗ್ರಿ. ಹೌದಾ? ಇಲ್ಲೊಂದಿಷ್ಟು ನಿಮಗ ಚಾರ್ಟ್ ಅದಾವ, ತಡ್ರಿ ತೋರಿಸ್ತೇನೆ. ಹೌದಾ? 0, 30 ಡಿಗ್ರಿ, ಅದಾದ್ಮೇಲೆ 45. ಹೌದಾ? ಅದಾದ್ಮೇಲೆ ನಮಗೆ ಇಲ್ಲಿ ಎಷ್ಟಿದೆ, 60 ಡಿಗ್ರಿ ಇದೆ. ಅದಾದ್ಮೇಲೆ 90 ಡಿಗ್ರಿ ಇದೆ. ಹೌದಾ? ಸೊ ನಮ್ಗ ಸ್ಪೆಸಿಫಿಕ್ ಆಗಿ ಅಂತ ಅದಕ್ಕೆ ಅವರು ಮೆನ್ಷನ್ ಮಾಡಿದಾರೆ. ಸೊ ಇಲ್ಲಿ ನಮ್ಗೆ ಏನಾಗತ್ತೆ ಹೇಳ್ರಿ, ಇಲ್ಲಿ ಒಂದಿಷ್ಟು ನಾವು ಇವಿಷ್ಟೇ ಕೋನಗಳಿಗೆ ನಮ್ಗ ಸ್ಪೆಸಿಫಿಕ್ ಆಗಿ ಆ ತ್ರಿಕೋನಮಿತಿಯ ಅನುಪಾತಗಳು ಅದಾವ್. ಬೇರೆ ಕೋನಗಳು ಇದ್ವು ಅಂದ್ರೆ ಅವ್ನು ಬರುದಿಲ್ಲ. ನಾವು ಅವ್ನು ಮಾಡ್ಲೇಬೇಕು ಅಂದ್ರೆ ನಿಮ್ಗೆ ನೆಕ್ಸ್ಟ್ ಅಭ್ಯಾಸ ಒಳಗೆ ಗೊತ್ತಾಗ್ತೈತಿ. ಅವನ್ನ ನಾವು ಈ 30 ಡಿಗ್ರಿಗರ ಕನ್ವರ್ಟ್ ಮಾಡ್ಕೋಬೇಕು, ಅಥವಾ 45ಗರ ಕನ್ವರ್ಟ್ ಮಾಡ್ಕೋಬೇಕು, ಅಥವಾ 60ಗೆ ಅಥವಾ 90 ಡಿಗ್ರಿಗೆ ಅಂತ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹೌದಾ? ಸೊ ಅದೇ ರೀತಿ ನಮ್ಗಿಲ್ಲಿ ಇದ್ರೊಳಗ ನಮ್ಗೆ ಏನಾಗತ್ತಂದ್ರ ನಿಮಗ್ ಬರ್ತಾ ಇರೋದು sin 0 ಅಂದ್ರೆ ಏನು, sin 30 ಅಂದ್ರೆ ಏನು, sin 45 ಅಂದ್ರೆ ಏನು, sin 60 ಅಂದ್ರೇನು, ಅಥವಾ sin 90 ಅಂದ್ರೇನು. ಈ ರೀತಿ ನಮಗ 6 ನಿರ್ದಿಷ್ಟವಾದ ಅನುಪಾತಗಳದಾವು. ಸೊ ಅವ್ ಯಾವ್ಯಾವ ಇದಾವ ಅನ್ನೋದನ್ನ ಒಂದ್ಸಲ ನೋಡೋಣಂತ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಇಲ್ಲೊಂದು ಬುಕ್ ನಾಗ ತೋರಿಸ್ತೇನೆ ಚಾರ್ಟ್. ಅದಾದ್ಮೇಲೆ ನಿಮಗೆ ನಾನು ಸಿಮ್ಯುಲೇಷನ್ ಮುಖಾಂತರನು ಕೂಡ ತೋರಿಸ್ತೇನೆ. ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲೇ 0 ಇದಾವು. ಹೌದಾ? ಕಾಣಿಸ್ತಾ ಇದೆ. ಇಲ್ಲಿ 30 ಡಿಗ್ರಿ, ಇಲ್ಲಿ 45 ಇದೆ, ಇಲ್ಲಿ 60 ಇದೆ, ಇಲ್ಲಿ 90 ಡಿಗ್ರಿ ಇದೆ. ಸೊ ಇಲ್ಲಿ ಕಾಲಮ್ಸ್ ಗಳು ಏನದಾವ ಹೇಳ್ರಿ, ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸೆಕ್ ಎ, ಸಿಕೆಂಟ್ ಎ, ಕಾಟ್ ಎ ಅಂತ ಇದಾವ. ಸೊ ಇದನ್ನ ಓದುವಂತಹ ಮೆಥಡ್ ಏನಂದ್ರ, sin 0 ಅಂದ್ರ 0, sin 30 ಅಂದ್ರ 1/2, sin 45 ಅಂದ್ರ 1/√2 ಅಂತ ಇದಾವ, sin 60 ಅಂದ್ರ √3/2 ಅಂತ ಇದಾವು. ಸೊ sin 90 ಅಂದ್ರೆ ಎಷ್ಟಿದೆ, ಇಲ್ಲಿ 1 ಇದೆ. ಅದೇ ರೀತಿ ನಮ್ಗಿಲ್ಲೇ ಕಾಸ್ 0 ಅಂದ್ರೆ ಎಷ್ಟು, ಟ್ಯಾನ್ 0 ಅಂದ್ರೆ ಎಷ್ಟು, ಕೊಸೆಕ್ ಅಂದ್ರೆ ಎಷ್ಟು, ಹೌದಾ, ಸಿಕೆಂಟ್ ಅಂದ್ರೆ ಎಷ್ಟು, ಕಾಟ್ ಅಂದ್ರೆ ಎಷ್ಟು ಅನ್ನೋದು. ಈ ರೀತಿ ನಾವು ಸ್ಪೆಸಿಫಿಕ್ ಆಂಗಲ್ಸ್ ಗಳಿಗೆ ನಮ್ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗಳನ್ನ ಅಪ್ಲೈ ಮಾಡಬಹುದು. ಈ ರೀತಿ ನಮಗೆ ಕೋಷ್ಟಕವನ್ನ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಗಿಲ್ಲೇ ಈ ಸಿಮ್ಯುಲೇಷನ್ ಒಳಗು ಇದನ್ನ ನೋಡ್ರಿ ಅಂತ. ಹೌದಾ? ಸೊ ಇಲ್ಲೇ ನೋಡ್ರಿ ತೋರಿಸ್ತೇನೆ, 1 ಸೆಕೆಂಡ್. ಇಲ್ಲಿದೆ ನೋಡ್ರಿ ನಿಮ್ಗೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲೇ. ಸೊ ಇಲ್ಲಿ ಏನಾಗಿದೆ, ಸೈನ್ 18 ಇದೆ, ಕಾಸ್ 18 ಇದೆ. ಬಟ್ ನಮ್ಗ ಇದ್ರ ಮುಖಾಂತರ ನಾವು ಇದನ್ನ ಚೇಂಜಸ್ ಮಾಡ್ಬೋದು. ಬಟ್ ನಮ್ಮ ಸಿಲೆಬಸ್ಸಿಗೆ ಆಮೇಲೆ ಅದು ಸ್ಪೆಸಿಫಿಕ್ ಆಗಿ ಸಿಲೆಬಸ್ ಇರುವಂತವು ಏನದಾವ್ ಹೇಳ್ರಿ, ನಮ್ಗ ನಿರ್ದಿಷ್ಟವಾದ ಆಂಗಲ್ಸ್ ಗಳಿಗೆ ಅಂತ ಇದಾವ್. ಹೌದಾ? ಸೊ ಈಗ ನೋಡ್ರಿ ಎಷ್ಟಾಗತ್ತ ಅಂತ ಹೇಳಿ. ಸೊ ನಾನೀಗ ಫಸ್ಟ್ 0 ಇಡ್ಲಿ. ಹೌದಾ? ಕಾಣಿಸ್ತಾ ಇದೆ. ಸೈನ್ 0 ಅಂದ್ರೆ ಎಷ್ಟಿದೆ ನೋಡ್ರಿ, ನಮಗ ಸೈನ್ 0 ಇಸ್ 0 ಅಂತ ಬರುತ್ತೆ ನಮಗ. ಹೌದಾ? 0/1 ಇಸ್ 0 ಅಂತ ಬರ್ತೈತಿ. ಕಾಸ್ 0 ಎಷ್ಟಾಗತ್ತ, 1 ಆಗತ್ತ. ಅದಾದ್ಮೇಲೆ ಟ್ಯಾನ್ 0 ಏನಾಗತ್ತ ನಮಗ, 0 ಅಂತ ಆಗತ್ತ ಆನ್ಸರ್. ಹೌದಾ? ಸೊ ಈಗ ನೆಕ್ಸ್ಟ್ ನಮ್ಗೆ ಎಷ್ಟು ಬರ್ಬೇಕು ಹೇಳ್ರಿ, 30ಗೆ ಹೋಗ್ಬೇಕು ನಾನು. ಹೌದಾ? ಕಾಣಿಸ್ತಾ ಇದೆ ಇಲ್ಲೇ. ಹೌದು, 30. ಸೊ 30 ಡಿಗ್ರಿಗೆ ಎಷ್ಟಿದೆ ನೋಡ್ರಿ, ನಮಗ ಸೈನ್ 30 ಅಂದ್ರ 1/2 ಅಂತ ಇದೆ. ಸೊ ಇಲ್ಲಿ ಏನಾಗತ್, ನಮಗ ಪಾಯಿಂಟ್ ಒಳಗ್ ಕೊಟ್ಟಿದಾರು. ಬಟ್ ನಮಗ್ ಗೊತ್ತಿರೋದು ಯಾವ್ದು ಹೇಳ್ರಿ, 1/2 ಅಂದ್ರು ಅಷ್ಟೇ, 0.5 ಅಂದ್ರು ಅಷ್ಟೇ. ಅದೇ ರೀತಿ ಕಾಸ್ 30 ಎಷ್ಟಾಗತ್ತ, 0.87 ಆಗತ್ತ. ಟ್ಯಾನ್ 30 0.58 ಆಗತ್ತ. ಇದ್ರ ನೆಕ್ಸ್ಟ್ ನನಗ್ ಬೇಕಾಗಿರೋದು 45. ಹೌದಾ?
45. ಸೊ 45 ಟ್ಯಾನ್ 45 ಅಲ್ಲಿ ನೋಡ್ರಿ ಎಷ್ಟಾಗತ್ತ 0.71 ಇದೆ. ಕಾಸ್ 45 0.71 ಇದೆ. ಆಮೇಲೆ ಟ್ಯಾನ್ 45 ಕೂಡ ನಮ್ಗ 1 ಅಂತ ಇದೆ. ಅದನ್ನೇ ನಾನು ಏನ್ ಮಾಡ್ತೇನೆ ಹೇಳ್ರಿ, ಮತ್ತೆ ಇದನ್ನ 60ಗೆ ಚೇಂಜ್ ಮಾಡ್ತೇನೆ. ಕರೆಕ್ಟಾ? ಹೌದಾ? 60 ಹೌದಾ? 60ಗೆ ನೋಡ್ರಿ ಇಲ್ಲಿ ಸೈನ್ 60 ಇಸ್ 0.87 ಅಂತ ಬಂದಿದೆ. ಕಾಸ್ 60 ಅಲ್ಲೇ ನಿಮ್ಗ ಪಾಯಿಂಟ್ ಒಳಗದಾವ್, ಇಲ್ಲೇ ನಮಗ ಪಾಯಿಂಟ್ ಒಳಗಿಲ್ಲ. ಆಮೇಲೆ ನಿಮ್ಗ ಎಕ್ಸಾಮ್ ಪರ್ಪಸ್ ನಿಮ್ಗ ಅಲ್ಲಿ ಎಲ್ಲಿಯೂ ಕೂಡ ನಿಮ್ಗ ಪಾಯಿಂಟ್ ಒಳಗ್ ಕೇಳುದಿಲ್ಲ ಅವರು. ಸೊ ಸೈನ್ 30 ಅಂದ್ರ 1/2 ಅಂತನ ಬರಿಬೇಕು ನಾವು. ಕಾಸ್ 60 ಕಾಸ್ 60 ಅಂದ್ರೆ ಎಷ್ಟಾಗತ್ತ 1/2 ಅಂತ ಬರಿಬೇಕು. ಹೌದಾ? ಅದೇ ರೀತಿ ನನ್ಗೆ ಇಲ್ಲೇ 90 ಅಂತ ಮಾಡ್ತೇನೆ ನೋಡ್ರಿ, ಇದನ್ನ ಚೇಂಜ್ ಮಾಡ್ತೇನೆ. ಕಾಣಿಸ್ತಾ ಇದೆ ಇಲ್ಲಿ? ಹೌದು. ಸೈನ್ 90 ಅಂದ್ರೆ ಎಷ್ಟಿದೆ? 1 ಇದೆ. ಕಾಸ್ 90 ಅಂದ್ರೆ 0 ಇದೆ. ಟ್ಯಾನ್ 90 ಅಂದ್ರೆ ನಮಗೆ ಇಲ್ಲಿದು ನಿಮ್ಮ ಬುಕ್ ಒಳಗ್ ಕೊಟ್ಟಿದ್ದಾರೆ ಇನ್ಫಿನಿಟಿ ಬರ್ತೈತಿ, ಬಟ್ ಇದನ್ನ ಅವ್ರ ಇಲ್ಲೇ ಡಿಫೈನ್ ಮಾಡಿಲ್ಲ. ಹೌದಾ? ಅಂದ್ರೆ ಡಿಫೈನ್ ಮಾಡ್ಲಿಕ್ಕೆ ಬರುದೇನೆ ಇಲ್ಲ ಅದು. ಸೊ ನಮ್ಗ ಇನ್ ಜನರಲ್ ಆಗಿ ಬರಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಇನ್ಫಿನಿಟಿ ಅಂತ ಬರಿಬೇಕು. ಹೌದಾ? ಸೊ ಇವು ನಮ್ಗೆ ಏನಾಗತ್ತಂದ್ರ ಸ್ಪೆಸಿಫಿಕ್ ಆಂಗಲ್ಸ್ ಗಳಿಗೆ, ಅಂದ್ರ ಸ್ಪೆಸಿಫಿಕ್ ಆಂಗಲ್ಸ್ ಗಳಿಗೆ ಇರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಥವಾ ತ್ರಿಕೋನಮಿತಿಯ ಅನುಪಾತಗಳು. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ಕರೆಕ್ಟ್ ಆಗಿ ನೀಟಾಗಿ ಇದೇನು ಮೇನ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.